ಬನ್ನೂರಿನ ಎಪಿಎಂಸಿ ಆವರಣದಲ್ಲಿರುವಂಥ ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ನಿಯಮಿತ ಜಿಲ್ಲಾಧಿಕಾರಿ ಜಿಲ್ಲಾ ಕಚೇರಿ ಮೈಸೂರು ಟಿ ನರಸೀಪುರ ತಾಲೂಕು ಸಗಟು ಮಳಿಗೆ ಎಪಿಎಂಸಿ ಆವರಣ ಬನ್ನೂರು ಇಲ್ಲಿ 440 ಕ್ವಿಂಟಾಲ್ ಅಕ್ಕಿ ಕಳ್ಳತನ ಆಗಿದೆ ಅಂತ ಮಾಹಿತಿ ದೊರೆತಿದೆ. ಖಚಿತ ಮಾಹಿತಿಯ ಮೇರೆಗೆ ಮೈಸೂರು ಮತ್ತು ನಂಜನಗೂಡು ಮೇಲ್ವಿಚಾರಕರಾದ ಮಾದೇವ್ ಅನ್ನುವರು ಈ ಸಂಬಂಧವಾಗಿ ಬನ್ನೂರು ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲು ಮಾಡಲಾಗಿದ್ದು ಇದರ ಬಗ್ಗೆ ತನಿಖೆ ಕೈಗೊಳ್ಳಲಾಗಿದೆ. ಆಶ್ಚರ್ಯ ವಿಚಾರ ಏನಂತ ಅಂದರೆ ಈ ಮಳಿಗೆಯನ್ನು ಯಾವುದೇ ರೀತಿಯಲ್ಲಿ ಒಡೆಯದೆ ಆರಾಮಾಗಿ ಇಲ್ಲಿ ಅಕ್ಕಿಯನ್ನು ಸಾಗಿಸಿರುವಂಥದ್ದು ಗಮನಕ್ಕೆ ಬರುತ್ತದೆ. ಈ ವಿಚಾರ ಸಂಬಂಧಪಟ್ಟಂತೆ ಮಾದೇವ್ ಅವರನ್ನು ವಿಚಾರಿಸಿದಾಗ ಅಕ್ಕಿ ಸಂಬಂಧ ಎಲ್ಲ ಪ್ರತಿನಿತ್ಯ ನಾವು ಇದ್ರ ಬಗ್ಗೆ ನಾವು ಗಮನ ಹರಿಸ್ತಾ ಇರ್ತೀವಿ. ನನಗೆ 2-3 ಕಡೆ ಕೆಲಸ ಇರೋದ್ರಿಂದ ಮೇಲಧಿಕಾರಿಯಾಗಿ ಮೇಲ್ವಿಚಾರಕರಾಗಿ ನಂಜನಗೂಡಿಂದ ನಾನು ಬಂದು ಇಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೆ. ನಾನು ಬಂದಂಥ ಸಂದರ್ಭದಲ್ಲಿ ಈ ಅಕ್ಕಿ ಸಮರ್ಪಕವಾಗೇ ಇತ್ತು. ಆದರೆ ಇದು ನೆನ್ನೆ ಬಂದು ನೋಡಿದಂಥ ಸಂದರ್ಭದಲ್ಲಿ 440 ಕ್ವಿಂಟಾಲ್ ಅಕ್ಕಿ ಕಳ್ಳತನ ಆಗಿರುವಂಥದ್ದು ಬೆಳಕಿಗೆ ಬಂದಿದೆ. ಈ ಸಂಬಂಧವಾಗಿ ಬನ್ನೂರು ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲು ಮಾಡುತ್ತಿದ್ದೇನೆ ಎಂಬ ವಿಚಾರವನ್ನು ಪತ್ರಿಕೆಗೆ ತಿಳಿಸಿರುತ್ತಾರೆ. ಆಶ್ಚರ್ಯಕರ ವಿಚಾರ ಏನಂದರೆ ಇದು ಇಲ್ಲಿ ಜನನಿಬಿಡ ಅಲ್ಲದೇ ಇರುವಂಥ ಪ್ರದೇಶ ಇದಾಗಿರುವುದರಿಂದ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಇರುವಂಥವ್ರು ಅಂದರೆ ಗೋಡನ್ ಮತ್ತು ಇಲ್ಲಿ ಅಕ್ಕಿ ಖಚಿತ ಮಾಹಿತಿ ಇರುವಂಥವ್ರು ಮತ್ತು ಎಲ್ಲಿ ಅಕ್ಕಿ ಇದೆ ಮತ್ತು ಎಷ್ಟು ಸಗಟು ಇಲ್ಲಿ ಶೇಖರಣೆ ಆಗಿದೆ ಅನ್ನೋದನ್ನು ಸಂಪೂರ್ಣವಾಗಿ ಬಲ್ಲಂಥವರೇ ಇದನ್ನು ಮಾಡಿರುವಂಥದ್ದು ಅತ್ಯಂತ ಗಮನಿಸಬೇಕಾಗಿರುವಂಥ ವಿಚಾರ. ಈ ವಿಚಾರ ಸಂಬಂಧಪಟ್ಟಂತೆ ಬನ್ನೂರು ಪೊಲೀಸ್ ಠಾಣೆಯಲ್ಲಿ ಮಹಾದೇವ್ ಅನ್ನುವರು ಕೇಸು ದಾಖಲು ಮಾಡ್ತಿದ್ದಾರೆ. ಅದೇ ರೀತಿ ಇದನ್ನು ಇಲ್ಲಿ ಯಾವುದೇ ರೀತಿಯಾದ CC ಕ್ಯಾಮ್ರಾಗಳಾಗಲಿ ಅಥವಾ ಇಲ್ಲಿ ಪಕ್ಕದಲ್ಲೇ ಮುಖ್ಯ ರಸ್ತೆಗೆ ಹೊಂದ್ಕೊಂಡಂಥ ಇಲ್ಲಿ APMC ಆವರಣದಲ್ಲಿ ಯಾವುದೇ ರೀತಿಯಾದಂಥ CC ಕ್ಯಾಮ್ರಾ ಅಸ್ತಿತ್ವದಲ್ಲಿ ಇಲ್ಲದೆ ಇಲ್ಲ ಅನ್ನುವಂಥ ಮಾಹಿತಿ ಮಹಾದೇವ್ ಅವರು ನೀಡಿದ್ದಾರೆ. ಮುಂದಿನ ತನಿಖೆ ಪ್ರಗತಿಯಲ್ಲಿದ್ದು ಯಾವ ರೀತಿ ಕಳ್ಳತನ ಆಗಿದೆ ಅನ್ನುವಂಥದ್ದು ಮುಂದೆ ತಿಳಿಯಬೇಕಾಗಿದೆ.